ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ರಾಮ್ ಹೇಳಿದ್ದಾರೆ. ಇನ್ಮೇಲೆ ಚಿಕ್ಕ ವಿಷಯ ಆದರೂ ಶೇರ್ ಮಾಡ್ಕೋಬೇಕು ಅಂದಿದ್ದಾರೆ. ನಾನೇ ರಾಮ್ ಹತ್ರ ಎಲ್ಲನೂ ಹೇಳಿಲ್ಲ. ಸಿಹಿ ಹುಟ್ಟಿನ ಬಗ್ಗೆ ಕ್ಲಿಯರಾಗಿ ಹೇಳಿಲ್ಲ. ಅವರು ಒಂದೇ ಮಾತಲ್ಲಿ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿದ್ರು. ಆದರೆ ನಾನು ಹೇಳ್ದೇ ಇದ್ರೆ ತಪ್ಪಾಗುತ್ತೆ. ರಾಮ್ ಫ್ಯಾಮಿಲಿಯವರು ಯಾರೂ ಇದ್ರ ಬಗ್ಗೆ ಕೇಳಲಿಲ್ಲ. ಇದ್ರ ಅವಶ್ಯಕತೆ ಇದೆಯಾ? ನಾನೇ ತೀರಾ ಯಾಕೆ ಎತ್ಕಕ್ಕೆ ಹೋಗಬೇಕು? ಈಗೇನೋ ಅವರು ಸಿಹಿನ ಒಪ್ಕೊಂಡಿದ್ದಾರೆ. ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರು ಒಪ್ಕೋತಾರ? ಅವ್ರ ಅಭಿಪ್ರಾಯ ಬದಲಾಗತ್ತೆ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ರಾಮ ಸಿಹಿನ ಅನ್ನೋ ಕನ್ಫ್ಯೂಷನ್ನೇ ಬೇಡ. ಇದನ್ನು ಕೆತ್ಕಕ್ಕೆ ಹೋಗಬಾರ್ದು. ಮಾವಯ್ಯ, ಇನ್ನೂ ಯಾಕೆ ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಅಪ್ಪುಗೇನೂ ಆಗಿಲ್ಲ ಅಂತ ಅಶೋಕ್ ಹೇಳಿದ್ನಲ್ಲ. ನೀವು ಹೀಗೆ ಸ್ಟ್ರೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಮಾವಯ್ಯ. ಆರೋಗ್ಯ ಹಾಳಾಗತ್ತೆ. ಒಂದ್ಸರಿ ನೀನು ಅವನಿಗೆ ಫೋನ್ ಮಾಡಮ್ಮ. ಮನೆಗೆ ಎಷ್ಟೊತ್ತಿಗೆ ಬರ್ತೀನಿ ಕೇಳಮ್ಮ. ಬರ್ತೀನಿ ಅಂತ ಹೇಳಿದಾನ ಮಾವಯ್ಯ. ಬರ್ತಾನೆ. ನೀವು ಸುಮ್ಮನೆ ಆಯಾಸ ಮಾಡ್ಕೋಬೇಡಿ ಮಾವಯ್ಯ. ಹಾಯ್ ತಾತ. ಹಾಯ್ ಚಿಕ್ಕಿ. ಸಾರಿ ತಾತ, ನನ್ನಿಂದ ನಿಮಗೆ ತುಂಬ ಸ್ಟ್ರೆಸ್ ಆಗೋಯ್ತು. ರಿಯಲಿ ಸಾರಿ. ಬಂದಲ್ಲ ಸದ್ಯ, ಯಾವಾಗ ನಿನ್ನನ್ನು ನೋಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಸರಿ, ಯಾತಕ್ಕೋಸ್ಕರ ನೀನು ದಿಢೀರ್ ಅಂತ ಇಲ್ಲಿಂದ ಕಳಿಸೋ ಏರ್ಪಾಟ್ ಮಾಡಿದ್ರು? ಯಾರು ಮಾಡಿದ್ದದು? ಇಲ್ಲಿನ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಏರುಪೇರಾಗಿದೆಯೇನೋ? ತಾತ, ಅದೇನಂತ ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋತಾನೆ. ಇದನ್ನ ಇಲ್ಲಿಗೆ ಬಿಡೋದಕ್ಕೆ ಆಗೋದಿಲ್ಲ ಕಣೋ ರಾಮ. ಅಶೋಕನಿಗೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೇಳಿದ್ದೀನಿ. ಅವನು ಹಿಡಿದ ಕೆಲಸನ ಮುಗಿಯೋ ತನಕ ಬಿಡೋದಿಲ್ಲ. ಮಾವಯ್ಯ, ಈ ಕೆಲಸದ ಮಧ್ಯೆ ತಾಂಬೂಲದ ಶಾಸ್ತ್ರದ ಮಾತು ಮರಿಬೇಡಿ. ಇವನ್ ಮದುವೆಗೆ ಈಗಾಗಲೇ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಇನ್ನು ಲೇಟ್ ಮಾಡೋದು ಬೇಡ ಮಾವಯ್ಯ. ನಾವು ಆದಷ್ಟು ಬೇಗ ಸೀತನ ಮನೆಗೆ ಹೋಗೋಣ. ಅದು ಆಗಬೇಕು ಮತ್ತು ಇದು ಆಗಬೇಕು ಭಾರ್ಗವಿ. ಈ ತಾಂಬೂಲ ಶಾಸ್ತ್ರಕ್ಕೆ ಬೇಕಾದ ಸಿದ್ಧತೆಯನ್ನು ನೀನು ಮಾಡ್ಕೊ. ಇದರ ಬೆನ್ನ ಹಿಂದೆ ಯಾರು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ರಾಮು ಮತ್ತು ಅಶೋಕ ಪತ್ತೆ ಹಚ್ತಾರೆ. ಚಿಕ್ಕಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಆ ಕಲ್ಪ್ರಿಟ್ ಯಾರು ಅಂತ ನಾವು ಕಂಡಿಡ್ದೇ ಹಿಡಿತೀವಿ. ರಾಮ, ಆ ಪುಟಾಣಿ ಸಿಹಿಗೆ ನನ್ನಿಂದಾಗಿ ದೊಡ್ಡ ಒತ್ತಡ ಎದುರಾಗ್ಬಿಡ್ತು ಕಣೋ. ತನ್ನ ಅಮ್ಮನ ಸುಖಕ್ಕೋಸ್ಕರ ತಾನೇ ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗ್ಬಿಟ್ಲನು. ನಾನೇ ಅನಾಥಾಶ್ರಮಕ್ಕೆ ಬೇಕಾದ್ರೆ ಸೇರ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಲು. ಅವಳ ಮುಂದೆ ನಾನು ತುಂಬ ಸಣ್ಣವನಾಗ್ಬಿಟ್ಟೆ ಕಣೋ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಎಷ್ಟೊಂದು ತಿಳುವಳಿಕೆನೋ. ನಿಜ ತಾತ, ಅವಳು ತುಂಬ ಅಪರೂಪದ ಮಗು. ನಿಜ ಕಣೋ, ಅಲ್ವೇ ನಮ್ಮ ಭಾರ್ಗವಿ? ಹೌದು ಮಾವಯ್ಯ. ಆ ಮಗುನ ನೋಡ್ತಾ ಇದ್ರೆ ಎಂಥ ನೋವಿದ್ರೂ ಮರ್ತೋಗುತ್ತೆ. ಮುಂದೆ ಯಾವತ್ತೂ ಆ ಮಗು ಮತ್ತು ಸೀತಾಗೆ ಒಂದು ಚೂರು ನೋವಾಗದೇ ಇರೋ ಥರ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ತಾತ. ಖಂಡಿತ ಮಾವಯ್ಯ. ಇದನ್ನು ಕೇಳಿ ನನಗಂತೂ ಎಷ್ಟು ಸಮಾಧಾನ ಆಯಿತು ಗೊತ್ತಾ. ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ಹೇಳಿದ್ರಿ ರಾಮ್. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಹತ್ರ ಹೇಳೋಕ್ಕಾಗಲಿಲ್ಲ. ನನಗೆ ಸಮಾಧಾನನೇ ಆಗ್ತಿಲ್ಲ. ಸಿಹಿ ಬಗ್ಗೆ ಎಲ್ಲ ವಿಷಯ ಹೇಳ್ಕೊಂಡ್ರೇ ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಅಂತ ಬರೋದು. ಏನಾದರೂ ಆಗಲಿ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ತೀನಿ.
ಹಾಯ್ ರಾಮ್. ಈ ವಿಷಯನ ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಸಿಹಿ ಬಗ್ಗೆ, ಸಿಹಿ ಪಾಸ್ ಬಗ್ಗೆ ನಾನು ಯಾವತ್ತೂ ಮಾತಾಡಿರಲಿಲ್ಲ ನಿಮ್ಮ ಹತ್ರ. ಸೀತಾ, ಸಿಹಿ ರಾಮ್ಗೆ ಆಕ್ಸಿಡೆಂಟ್ ಆಯ್ತು ಅಂದ್ಲು. ಏನಾಯ್ತಮ್ಮ? ಆಕ್ಸಿಡೆಂಟ್ ಏನಿಲ್ಲ ಅಮ್ಮ, ಆರಾಮಾಗೇ ಇದ್ದಾರೆ. ಹೌದಾ ಸೀತಮ್ಮ? ಸೀತಮ್ಮ, ನನ್ನ ಫ್ರೆಂಡ್ಗೆ ಏನೂ ಆಗಿಲ್ಲ ತಾನೆ? ನನಗೆ ಬೇಜಾರಾಗುತ್ತೆ ಅಂತ ನೀನು ಹೀಗೆ ಹೇಳ್ತಿದ್ಯಾ ಅಲ್ವಾ? ನನಗೆ ಫೋನ್ ಕೊಡು, ನಾನು ಈಗಲೇ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ಪುಟ, ನಾನು ಅವ್ರಿಗೆ ವಾಯ್ಸ್ ನೋಟ್ ಕಳಿಸ್ತಿದ್ದೆ, ಅವ್ರು ಆರಾಮಾಗೇ ಇದ್ದಾರೆ. ಹಲೋ, ಹಾಯ್ ಫ್ರೆಂಡ್, ಹೇಗಿದ್ಯಾ ನೀನು? ಚೆನ್ನಾಗಿದ್ಯಾ? ಹಾಗಾದ್ರೆ ರಾಮ್ ಆರಾಮಾಗಿದ್ದಾರಲ್ವಾ? ಅಪ್ಪ, ಅವಳು ಹೇಳಿದ್ ಕೇಳಿ ನಾನಂತೂ ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ ಅಮ್ಮ. ಅದೇನೋ ಸುಳ್ಳು ಸುದ್ದಿ ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ. ಸತ್ಯ, ಇವಾಗ ಸಮಾಧಾನ ಆಯ್ತು. ರಾಮ್ ಮನೆಯಲ್ಲಿ ಹೋಮ ಹವನ ಎಲ್ಲ ಚೆನ್ನಾಗಾಯ್ತಾ? ಇನ್ನು ಮದುವೆ ವಿಷಯ ಮುಂದುವರ್ಸಕ್ಕೆ ಯಾವ ತಕರಾರು ಇಲ್ಲ ಅಲ್ವಪ್ಪ? ಅಂತ ನಾವು ಮದುವೆ ತಯಾರಿನ ನಿಧಾನಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಕು ಈಗಲೇ. ಇಡೀರಿ, ಮೊದಲು ರಾಮ್ ಮನೆಯವರೆಲ್ಲ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರಲಿ, ಅದಾದ್ಮೇಲೆ ಎಲ್ಲ ಶುರು ಮಾಡೋಣ. ಯಾಕಮ್ಮ ಸೀತಾ, ತುಂಬ ಸಪ್ಪಗಿದೆಯಾ? ಅವ್ರ ಮನೆ ಪೂಜೆಗೆ ನಾವು ಬರಲಿಲ್ಲ ಅಂತ ಅವ್ರೇನಾದರೂ ಬೇಜಾರು ಮಾಡ್ಕೊಂಡ್ರಾ? ಬರೀ ಬಾಯಿ ಮಾತಿಗೆ ಮಾತ್ರ ಮಗಳು ಅಂತೀವಿ ಅಂತ ಅಂದ್ಕೊಂಡ್ರಾ? ಇಲ್ಲಮ್ಮ, ಹಾಗೇನಿಲ್ಲ. ಅವ್ರು ಯಾವತ್ತೂ ಆ ಥರ ಅಂದ್ಕೊಳ್ಳಲ್ಲ. ಮತ್ತ್ಯಾಕೊಂಥರ ಇದೆಯಾ? ನನಗೆ ಯಾಕೋ ಭಯ ಅಮ್ಮ. ಇಷ್ಟು ದಿನ ನಾನು ಸಿಹಿ ನಮ್ಮ ಪುಟ್ಟ ಪ್ರಪಂಚದಲ್ಲಿ ಇದ್ವಿ. ಈಗ ಅವ್ರ ಮನೆಯವರೆಲ್ಲ ಸಿಹಿನ ಹೇಗೆ ನೋಡ್ತಾರೋ ನನಗೆ ಗೊತ್ತಿಲ್ಲ. ಸಣ್ಣ ಆತಂಕ ಅಷ್ಟೇ. ಏನು ಭಯ ಪಡಬೇಡಮ್ಮ. ಅವ್ರ ಮನೆಯವರೆಲ್ಲ ಮನಸಾರಿ ಸಿಹಿನ ಒಪ್ಕೊಂಡಾಗಿದೆ. ಅವರೆಲ್ಲರೂ ಅವಳನ್ನ ಪ್ರೀತಿಸ್ತಾರೆ. ನಿಜಮ್ಮ, ಅವರೆಲ್ಲ ಸಿಹಿನ ತುಂಬ ಇಷ್ಟಪಡ್ತಾರೆ. ಆದರೆ ಯಾರಿಗಾದ್ರೂ ಸಿಹಿ ಹೊರಗಿನೋಳು ಅಂತ ಅನ್ಸಿದ್ರೆ ಆ ಸಣ್ಣ ಆತಂಕ ಅಷ್ಟೇ. ಅದು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯಾ? ಒಳ್ಳೇದನ್ನ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ನೋಡಿ ಸೀತಾ, ನೀನು ಅವಳಮ್ಮ, ಮಗು ಹೆಂಗೆ ಹೊರಗೆ ನೋಡಾಗ್ತಾಳೆ? ವೆಲ್ ಪ್ಲೇಡ್ ಮಿಸ್ಟರ್ ಸೂರ್ಯ ಪ್ರಕಾಶ್, ವೆಲ್ ಪ್ಲೇಡ್. ನೀನೇನೋ ಪ್ಲೇಯರ್ ವಿಶ್ವ. ನಿಮ್ಮಪ್ಪ ನೋಡು, ಸೆಂಚುರಿ ಮೇಲ್ ಸೆಂಚುರಿ, ಸೆಂಚುರಿ ಮೇಲ್ ಸೆಂಚುರಿ ಹೊಡಿತಾ ಇದ್ದಾರೆ. ಆ ಮಗುನ ಇಟ್ಕೊಂಡು ಮದುವೆ ನಿಲ್ಸೋಣ ಅಂತ ನಾನು ಅನ್ಕೊಂಡ್ರೆ ನಿಮ್ಮಪ್ಪ ಈ ಮನೆಗೆ ಅವಳು ಮೊಮ್ಮಗು ಅಂತಾನೆ ಒಪ್ಕೊಂಡ್ಬಿಟ್ರು. ಆ ಸೀತಾ ಈ ಆಸ್ತಿಗೆಲ್ಲ ಒಡತಿ ಆಗ್ತಾಳ? ಅವಳ ಮನೇನ ಉಳಿಸ್ಕೊಳ್ಳೋಕ್ಕೆ ಆಗದೆ ಇರೋಳು ಇಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಗೆ ಒಡತಿನ? ಅವಳು ರಾಮನ್ನ ಮದುವೆ ಆದರೆ
ಈ ಎಲ್ಲ ಆಸ್ತಿ ಅವಳ ಕೈ ಸೇರುತ್ತೆ. ಇಷ್ಟು ವರ್ಷ ಒಂದು ನಯಾ ಪೈಸಾ ಲಾಭನೂ ಇಲ್ಲದೆ ರಾಮ ರಾಮ ಅಂತ ಭಜನೆ ಮಾಡ್ತಿದ್ದೆ. ಈಗ ಇನ್ನು ಮುಂದೆ ಸೀತಾ ಸೀತಾ ಅಂತಲೂ ಭಜನೆ ಮಾಡಬೇಕಾಗುತ್ತೆ. ವಾವ್, ಬ್ರಿಲಿಯಂಟ್ ಭಾರ್ಗವಿ, ಏನು ಹಣೆ ಬರಾನೆ ನಿಂದು. ಲೇ ಭಾರ್ಗು, ಪಾಪ ಸೀತನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಆ್ಯಕ್ಚುಲಿ ಏನು ಗೊತ್ತಾ, ಅದ್ಯಾರದು ಚಂಪಕ ಅಲ್ಲಲ್ಲ ಚಾಂದಿನಿ. ಆ ಚಾಂದಿನಿಗಿಂತ ನಮ್ಮ ಸೀತಾನೇ ಒಳ್ಳೆ ಬ್ಯಾಟ್ಸ್ಮನ್. ಅಟ್ಲೀಸ್ಟು ನಿನಗೆ ಗೌರವ ಕೊಟ್ಕೊಂಡು ನೀನು ಹೇಳೋ ಮಾತನ್ನೆಲ್ಲ ಕೇಳಿಕೊಂಡು ಈ ನಮ್ಮ ಇನ್ನೊಬ್ಳು ಸೊಸೆ ಇದ್ದಾಳಲ್ಲ ಸಾಧನ, ಆ ಸಾಧನ ಪಾರ್ಟ್ 2 ಥರ ಇದು ಬಿಡ್ತಾಳೆ ಸೀತಾ. ಈಗ ರಾಮ ಯಾರನ್ನೇ ಮದುವೆ ಆದರೂ ಅವ್ರಿಗೆಲ್ಲ ಹಕ್ಕು ಸಿಗುತ್ತೆ ಅನ್ನೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನೀನು ಆ ಚಾಂದಿನಿ ಅಲ್ಲ, ಶಾಕಿನಿ ಡಾಕಿನಿ ಯಾರನ್ನೇ ಮನೆ ಸೊಸೆಯಾಗಿ ತಂದರೂ ಅದರಲ್ಲಿ ಒಂದು ಬಿಡಿ ಕಾಸು ನಿನಗೆ ಸಿಗಲ್ಲ ಭಾರ್ಗೋ. ರಾಮ ಅವನ ಆಸ್ತಿನ ಬೇರೆ ಯಾರಿಗೂ ವರ್ಗಾಯಿಸೋ ಹಾಗಿಲ್ಲ. ಆದರೆ ಅವನ ಹೆಂಡತಿಗೆ ಅವನ ಆಸ್ತಿ ಮೇಲೆ ಹಕ್ಕಿರುತ್ತಲ್ವಾ, ಅವನ ಮಕ್ಕಳಿಗೂ ಆಸ್ತಿ ಮೇಲೆ ಹಕ್ಕಿರುತ್ತಲ್ವಾ. ಅಕಸ್ಮಾತ್ ಆ ಹೆಂಡತಿ ಆಸ್ತಿನ ಬೇರೆಯವ್ರ ಹೆಸರಿಗೆ ವರ್ಗಾಯಿಸಬೇಕು ಅಂತಂದರೆ ಅವಳು ಟ್ರಾನ್ಸ್ಫರ್ ಮಾಡ್ಬೋದಲ್ವಾ? ಅಶೋಕ್, ನಿಮ್ಗೆ ಇವತ್ತು ಏನಾಗ್ಬಿಡ್ತೋ ಏನೋ ಅಂತ ನಾನು ತುಂಬಾ ಹೆದರ್ಬಿಟ್ಟಿದ್ದೆ. ಅಲ್ಲ, ಬೇಕು ಅಂತ ಈ ಥರ ಯಾರು ಮಾಡ್ತಾರೆ ಹೇಳಿ? ನಾವಂತೂ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಡೋ ಸೀನೇ ಇಲ್ಲ. ಆದರೆ ಈ ಚಾಂದಿನಿ ಫೋನ್ಗೆ ಸಿಗ್ತಾ ಇಲ್ವಲ್ಲ. ಅವಳು ಸಿಕ್ಕಿದ್ರೆ ಭಾರ್ಗವಿ ಚಿಕ್ಕಿ ಬಗ್ಗೆ ಇನ್ನಷ್ಟು ಗೊತ್ತಾಗತ್ತೆ. ಈ ಅಬ್ರಾಡ್ಗೆ ಹೋಗೋ ಪ್ಲ್ಯಾನು ಇಬ್ಬರು ಸೇರ್ಕೊಂಡೇ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಇವಾಗ ಫೋನ್ ಸ್ವಿಚ್ ಆಫ್ ಮಾಡಿ ಅದೆಲ್ಲ ಹಾಳಾಗೋಗಿದ್ದಾಳು. ಅಲ್ಲ, ಭಾರ್ಗವಿ ಚಿಕ್ಕಿ ಮೇಲೆ ನಿಮ್ಗಿರೋ ಅನುಮಾನ, ಚರಣ್ ಹೇಳ್ದಂಥ ವಿಷಯನೆಲ್ಲ ನೀವು ಡೈರೆಕ್ಟಾಗಿ ಹೋಗಿ ರಾಮ್ಗೆ ಹೇಳ್ಬೋದಲ್ವಾ? ಹಿ ಟ್ರಸ್ಟ್ ಯು. ಆ್ಯಂಡ್ ಇದಕ್ಕಿಂತ ಇನ್ಸಿಡೆಂಟ್ ಬೇಕಾ ಪ್ರೂಫ್ ಆಗಿ? ಇಲ್ಲ ಪ್ರಿಯಾ, ಇದಷ್ಟು ಈಸಿ ಅಲ್ಲ. ಇಷ್ಟು ಪ್ರೂಫ್ ಸಾಕಾಗಲ್ಲ. ಫಸ್ಟ್ ಆಫ್ ಆಲ್ ನೀನು ಮತ್ತೆ ಯಾಕೆ ಚರಣ್ ಟಚ್ಚಲ್ಲಿದೆಯಾ ಅಂತ ನನ್ನ ಕಡೆ ತಿರುಗುತ್ತೆ, ಅಥವಾ ತಿರುಗಿಸ್ತಾರೆ. ನಾವು ಅಂದ್ಕೊಂಡಂಗೆ ಅವರು ಆರ್ಡಿನರಿ ಪ್ಲೇಯರ್ಸ್ ಅಲ್ಲ, ತುಂಬ ವರ್ಷದಿಂದ ಇದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇವಾಗ ನಾವು ಏನೇ ಹೆಜ್ಜೆ ಇಟ್ಟರೂ ಕೂಡ ತುಂಬ ವಿಚಾರ ಮಾಡಬೇಕು. ಈ ಚರಣ್ ಕೂಡ ಅವ್ರ ಗೇಮ್ ಪ್ಲ್ಯಾನಿನ ಒಂದು ಭಾಗ ಆಗಿರ್ಬೋದು. ನನ್ನನ್ನು ಸಿಗಾಕ್ಸ್ಬೇಕು ಅಂತಲೇ ಅವನ ಕೈಲಿ ಈ ಥರ ಎಲ್ಲ ಹೇಳ್ಸಿರ್ಬೋದು. ಯುಲ್ ನೆವರ್ ನೋ. ಗಾಡ್, ವಾಟ್ ಇಸ್ ದೇ ಪ್ರಾಬ್ಲಮ್? ಮನೆ ಇದೆ, ಆಸ್ತಿ ಇದೆ, ಆರಾಮಾಗಿರ್ಬೋದು ತಾನೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಯಾಕೆ ಅಂತ ಗೊತ್ತಿಲ್ಲ, ಆದರೆ ಅವ್ರ ಕೈವಾಡ ಅಂತೂ ಇದೆ. ಈ ಶ್ರೀಮಂತಿಕೆ, ಆಸ್ತಿ, ಪವರ್ ಇದೆಲ್ಲ ಇರೋ ಕಡೆ ಕೆಲವೊಂದು ಡಾರ್ಕ್ ಸೀಕ್ರೆಟ್ಸ್ ಇರುತ್ತೆ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಪ್ರಿಯಾ. ನಮ್ಮ ವ್ಯಕ್ತಿತ್ವ, ನಾವು ನಂಬಿರೋಂಥ ತತ್ವ ನಮಗೆ ದೊಡ್ಡದು. ಆದರೆ ನಮ್ಮ ಅಕ್ಕಪಕ್ಕ ಇರೋರು ಹಾಗಿರಲ್ಲ. ನಾನು ರಾಮ್ ಬಗ್ಗೆ ಆಗಲಿ ಸೂರಿ ಬಗ್ಗೆ ಆಗಲಿ ಹೀಗೆ ಮಾತಾಡ್ತಿಲ್ಲ. ಅವ್ರು ದೇವ್ರಂಥವ್ರು. ಆದರೆ ಉಳಿದವರು ಐ ಡೋಂಟ್ ನೋ. ಈ ರಾಮ್ ಮನೇಲಿರೋರು ನನಗೊಂಥರ ಮಿಸ್ಟ್ರಿ ಅಂತಲೇ ಅನ್ನಿಸ್ತಾರೆ. ಈ ಮದುವೆ ನಡಿಬೇಕು ವಿಶ್ವ. ಹತ್ತರೆ ಸೀತಾ ಇಸ್ ದ ರೈಟ್ ಪರ್ಸನ್. ರಾಮನಿಂದ ಅಲ್ಲೇ ಹೋದ್ರು, ಸೀತನಿಂದ ಅವಳ ಮಗಳಿಂದ ಈ ಆಸ್ತಿ ನನಗೆ ಬರುತ್ತೆ. ಬರೋ ಹಾಗೆ ಮಾಡ್ತೀನಿ. ವಾಟ್? ನಥಿಂಗ್ ನಿಂಗೆ ಬರುತ್ತೆ ಭಾರ್ಗವ, ನಿಂಗೆ ಬರುತ್ತೆ. ಬರಲೇಬೇಕು. ಆ ಜಾಗಕ್ಕೆ ಯಾರೇ ಬರಲಿ, ಇಷ್ಟೆಲ್ಲ ಆಸ್ತಿ ನೋಡಿ ಆಸೆ ಹುಟ್ಟುತ್ತೆ. ಆದರೆ ನಮ್ಮ ಸೀತಾ ಹಾಗಲ್ವಲ್ಲ. ಪಾಪದವಳು, ಹರಿಶ್ಚಂದ್ರನ ತುಣುಕು.
ಆಸ್ತಿ ಎಲ್ಲ ನನಗೆ ಬರೆದ ಮೇಲೆ ಅರಮನೆಯಲ್ಲಾದರೂ ಇರಲಿ, ಸ್ಮಶಾನಕ್ಕಾದರೂ ಹೋಗಲಿ, ಐ ಡೋಂಟ್ ಕೇರ್. ಅತಿ ಶೀಘ್ರದಲ್ಲೇ ಸೀತಾರಾಮನ ನಿಶ್ಚಿತಾರ್ಥ ಅವ್ರ ಪ್ರೀತಿಗೋಸ್ಕರ ಅಲ್ಲ, ಈ ಭಾರ್ಗವಿಗೋಸ್ಕರ. ಭಾರ್ಗವ್, ನೀನು ಸಾಮಾನ್ಯ ಪ್ಲೇಯರ್ ಅಲ್ಲ, ಮ್ಯಾಚ್ ವಿನ್ನರ್. ಆಟ ಗೆಲ್ತೀಯ ಬಿಡು. ಬೇಗ ರಿಪ್ಲೈ ಮಾಡು ಫ್ರೆಂಡ್. ಹಂಗಿದ್ರೆ ನೀನ್ ದುಬೈಗೆ ಹೋಗಿಲ್ವಾ? ಮೆಸೇಜ್ ಕೇಳಿದ ತಕ್ಷಣ ನನಗೆ ಬೇಗ ಕಾಲ್ ಮಾಡು ಫ್ರೆಂಡ್. ನನಗೆ ತುಂಬಾ ಭಯ ಆಯ್ತು ಫ್ರೆಂಡ್, ನಿನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು ಅಂತ. ನಾನೇ ಫೋನ್ ಮಾಡ್ಬಿಡ್ತೀನಿ. ಹಲೋ ಫ್ರೆಂಡ್. ಹಾಯ್ ಸಿ ಪುಟ, ಯಾಕೋ ಬಂಗಾರ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಂಗೇನೂ ಆಗಿಲ್ಲ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನೀನು ಸೀತಮ್ಮ ಆಮೇಲೆ ನಮ್ಮ ಮನೆಯವರೆಲ್ಲ ಇರಬೇಕಾದ್ರೆ ಅವ್ರ ಆಶೀರ್ವಾದ ನನ್ನನ್ನು ಸೇಫಾಗಿ ಕಾಪಾಡುತ್ತೆ. ಆಮೇಲೆ ನಮ್ಮ ಪ್ರೀತಿ ನಮ್ಮನ್ನ ಯಾವಾಗಲೂ ಜೊತೆಗಿರೋ ಥರ ಮಾಡುತ್ತೆ. ಗಾಟ್ ಇಟ್? ಹೌದಾ? ಆದ್ರೂ ನನ್ಗೆ ತುಂಬಾ ಭಯ ಆಗಿತ್ತು, ನನ್ಗೆ ಅಳುನೇ ಬಂದಿತ್ತು. ಸಿ ಪುಟ ಸ್ಟ್ರಾಂಗ್ ಬೇಬಿ ಅಲ್ವಾ, ಹಾಗಲ್ಲ ಎಲ್ಲದಕ್ಕೂ ಅಳಬಾರ್ದು. ಓಕೆ? ರಾಮ್, ಒಂದು ನಿಮಿಷ ಪುಟ. ಹಾಂ ಚಿಕ್ಕಿ, ಭಾರ್ಗವಿ ಅಕ್ಕ ನಿಂಗೊಂದು ವಿಷಯ ಹೇಳ್ಬಾ ಅಂದ್ರು. ಹೇಳಿ. ನಾಳೆ ಏನು ಕೆಲಸ ಇಟ್ಕೋಬಾರ್ದಂತೆ, ನಾವೆಲ್ಲರೂ ಸೀತಾ ಮನೆಗೆ ಹೆಣ್ ಕೇಳಕ್ ಹೋಗ್ತಿದೀವಿ. ಹಾಂ, ಥ್ಯಾಂಕ್ಸ್ ಚಿಕ್ಕಿ. ಶೋರ್. ಸರಿ, ಗುಡ್ ನೈಟ್. ಗುಡ್ ನೈಟ್. ಸಿ ಪುಟ, ನಿಂಗೊಂದು ಸರ್ಪ್ರೈಸ್ ಇದೆ. ಏನು ಹೇಳು? ನಾಳೆ ನಮ್ಮ ಮನೆಯವ್ರು ಎಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹ್ಯಾಪಿನಾ? ಹೌದಾ ಫ್ರೆಂಡ್? ಸೂಪರ್. ಸಿ ಪುಟ, ಈ ಮೆಸೇಜ್ನ ಸೀತಮ್ಮಂಗೂ ಕನ್ವೆ ಮಾಡ್ಬಿಡ್ತೀಯಾ? ಹೇಳ್ತೇನೆ ಫ್ರೆಂಡ್. ನಾಳೆ ಮಿಸ್ಟರ್ ಸನ್ನು ಬರ್ತಾರೆ ಅಲ್ವಾ? ಅವತ್ ಬಂದಾಗ ಬೇಗ ಹೊರಟೋದ್ರು. ನಾಳೆ ಇಡೀ ದಿನ ಮಿಸ್ಟರ್ ಸನ್ ನನ್ನ ಜೊತೆನೇ ಇರಬೇಕು. ಡೋಂಟ್ ವರಿ ಪುಟ, ನಾಳೆ ಪೂರ್ತಿ ಮಿಸ್ಟರ್ ಸನ್ ನಿನ್ನ ಜೊತೆನೇ ಇರ್ತಾರೆ. ಓಕೆನಾ? ಓಕೆ ಫ್ರೆಂಡ್, ನಾನು ಕಾಯ್ತಾ ಇರ್ತೀನಿ. ಓಕೆ ಪುಟ, ಐ ಲವ್ ಯು ಕಣ. ಲವ್ ಯು ಟು ಫ್ರೆಂಡ್. ಗುಡ್ ನೈಟ್. ನೀವು ಹೇಳ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ನಾನು ನಂಬ್ತೀನಿ. ಆ್ಯಂಡ್ ಐಲ್ ಆಲ್ಸೋ ಬಿ ವೆರಿ ಕೇರ್ಫುಲ್. ಚಾಂದಿನ ಹೇಗೆ ನಾವು ಪತ್ತೆ ಹಚ್ಚೋದು? ಅವಳು ಸಿಕ್ಕರೆ ಅಟ್ಲೀಸ್ಟ್ ಸ್ವಲ್ಪ ಸೀಕ್ರೆಟ್ಸ್ ಆದರೂ ಹೊರಗೆ ಬರುತ್ತೆ. ಬಟ್ ಐ ಯು ಶ್ಯೂರ್ ಅವಳು ನಮ್ಗೆ ಹೆಲ್ಪ್ ಮಾಡ್ತಾಳಾ? ಕೇಳೋ ರೀತಿಲಿ ಕೇಳಿದ್ರೆ ಅವಳು ಬಾಯಿ ಬಿಡಲೇಬೇಕು. ಬಟ್ ಕೈಗೆ ಸಿಗ್ತಾ ಇಲ್ವಲ್ಲ. ಮೇ ಬಿ ರಾಮ್ ಒಂದ್ಸಲ ಟ್ರೈ ಮಾಡಬೇಕು. ರಾಮ್ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ. ಹೇಗಾದರೂ ಮಾಡಿ ಅವಳು ಬಾಯಿ ಬಿಡಿಸ್ಬೇಕು ನಾವು. ಇರು, ಈಗಲೇ ರಾಮು ಕಾಲ್ ಮಾಡ್ತೀನಿ. ನೀವು ಕಾಲ್ ಮಾಡ್ತೀರಿ, ನಾವು ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ. ಐಸ್ ಕ್ರೀಮಾ? ಇಷ್ಟು ದಿನ ಆದಮೇಲೆ ನನ್ನ ಗಂಡ ಇಷ್ಟು ಫ್ರೀಯಾಗಿ ನಂಗೆ ಸಿಕ್ಕಿದ್ದಾರೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಅದಕ್ಕೆ ತುಂಬ ರೊಮ್ಯಾಂಟಿಕ್ ಅನ್ನಿಸ್ತಿದೆ ಅಲ್ಲ? ಇಷ್ಟು ದಿನ ಆದಮೇಲೆ ಇವತ್ತೇ ನಾವಿಬ್ರು ಗಂಡ ಹೆಂಡತಿ ಏನೋ ಫೀಲ್ ಬರ್ತಿರೋದು ನನಗೆ. ಶಂಕುಲ್, ಯಾಕೆ? ನನ್ನಂತ ರೊಮ್ಯಾಂಟಿಕ್ ಹುಡುಗಿ ನಿಮಗೆ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ಎಷ್ಟು ಪುಣ್ಯ ಮಾಡಿದಿರಲ್ಲ ನೀವು. ಹೋಗಿ ತಗೊಂಬರ್ತೀನಿ. ಕೋತಿ, ಸಾರಿ. ಸೀತಾ, ನಾಳೆ ಯಾಕೆ ಬರ್ತಿದ್ದಲ್ಲ ಹೇಳು? ಯಾರು? ನನ್ನ ಫ್ರೆಂಡು ಮತ್ತೆ ಅವ್ರ ಮನೆಯವರು. ಹೌದಾ? ನನಗಂತೂ ಸಖತ್ ಖುಷಿ ಆಗ್ತದೆ.
ನಮ್ಮ ಮನೆಗೆ ಅಷ್ಟು ಜನ ನೆಂಟರು ಬರ್ತಾರೆ ಅಂತ. ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಹಾಯ್ ಸೀತಾ, ತಾತ ಮತ್ತೆ ಚಿಕ್ಕಿಗೆ ಮದುವೆ ಪ್ರೋಸೆಸ್ ಡಿಲೇ ಆಗೋದು ಇಷ್ಟನೇ ಇಲ್ಲ. ಸೊ ನಾಳೆನೇ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹೋಪ್ ಇಟ್ಸ್ ನಾಟ್ ಟು ಸೂನ್ ಫಾರ್ ಯು. ಗುಡ್ ನೈಟ್, ಸಿ ಯು ಸೂನ್. ಸರಿ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಮಗ, ನಿನಗೆ 100 ವರ್ಷ ಆಯಸ್ಸು ಕಣ. 100 ವರ್ಷನೂ ಸೀತಾ ಮತ್ತು ಸಿಹಿ ಜೊತೆ ಸುಖ ಸಂತೋಷದಿಂದ ಬಾಳ್ತೀಯ ಬಿಡು. ನನ್ನ ಆಶೀರ್ವಾದ ನಿನ್ನ ಜೊತೆ ಇದೆ. ನಿಜ ಕಣೋ. ನಾನು ಈಗ ತಾನೇ ನಿನಗೆ ಕಾಲ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಮಾಡಿದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಥ್ಯಾಂಕ್ಸ್ ಅಪ್ಪ. ಅದೆಲ್ಲ ಬಿಡು, ನಾನು ಯಾಕೆ ಕಾಲ್ ಮಾಡಿದೆ ಅಂತ ಹೇಳು. ಗೊತ್ತು. ಚಾಂದಿನಿನ ಟ್ರೇಸ್ ಮಾಡಬೇಕು. ಮಾಡೋಣ ಮಗ. ಚಾಂದಿನಿ ಏನೋ ಪ್ಲ್ಯಾನ್ ಮಾಡಿದ್ರು. ನಾನು ಏನು ಅಂತ ಕೇಳಿದ್ರೆ ನನ್ನ ಜೊತೆನೇ ಜಗಳ ಆಡೋದು. ಆಕ್ಸಿಡೆಂಟ್ ಆಗ್ತಿದ್ದಂಗೆ ಅವಳೇ ನಾಪತ್ತೆ. ಮಗ, ಅವಳು ಎಲ್ಲೇ ಇದ್ರೂ ಟ್ರೇಸ್ ಮಾಡಿ ಬಾಯಿ ಬಿಡಿಸೋಣ. ಡೋಂಟ್ ವರಿ. ಗುಟ್ಟು ಇಲ್ಲ ಎಂಥದ್ದು ಇಲ್ಲ ಮಾರೆ. ಚಾಂದಿನಿ ಸ್ಟಿಲ್ ಲವ್ಸ್ ಮೀ ಅಷ್ಟೇ. ಅವಳು ಇನ್ನೂ ನಾನು ಮರ್ತಿಲ್ಲ. ಈಗಲೂ ನಾನು ಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೀತಾ ಎಲ್ಲ ಹೇಳುದು. ಮಗ, ಜಸ್ಟ್ ಫರ್ಗೆಟ್ ಅಬೌಟ್ ಅವರ್ ಕಣ. ಫಾರ್ಗೆಟ್ ಟು ಫರ್ಗಿವ್ ಏನೂ ಇಲ್ಲ ಮಗ. ಬರೀ ನಿನ್ನ ಮೇಲೆ ಲವ್ ಅಲ್ಲ, ಬೇರೆ ಏನೋ ಇದೆ. ಅವಳಿಗೆ ನಿನ್ನ ಆಸ್ತಿ, ನಮ್ಮ ಕಂಪನಿ ಅಧಿಕಾರ ಎಲ್ಲ ಬೇಕು. ಅದನ್ನು ಬಿಟ್ಟು ಬೇರೆ ಏನೇನೋ ಪ್ಲ್ಯಾನ್ ಇರುತ್ತೆ ಮಗ ಅವಳದು. ಹೇಗಾದರೂ ಮಾಡಿ ಅವಳನ್ನ ಪತ್ತೆ ಹಚ್ಚಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲೇಬೇಕು. ಬಿಡು ಮಾರೆ. ಮಗ, ನಾನು ಆವಾಗ ಚಾಂದಿನಿ ಬಗ್ಗೆ ಹೇಳಿದಾಗ ನೀನು ಹೀಗೆ ನೆಗ್ಲೆಕ್ಟ್ ಮಾಡಿದೆ. ಈಗಲೂ ಅದನ್ನೇ ಮಾಡ್ತಿದ್ಯಾ ಕಣ. ನಾನು ಅವಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂದರೆ, ಹಳೇದನ್ನೆಲ್ಲ ಮರೆತು ಅವಳು ಬದಲಾಗಿರ್ತಾಳೆ, ಒಳ್ಳೆಯವಳಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಅಂತ ನೀನು ಯಾವತ್ತು ಅನ್ಕೋಬೇಡ. ಅವಳು ನನಗೆ ಮಾಡಿರೋ ಮೋಸ ನಾನು ಹೇಗೋ ಬರೆಯೋಕ್ಕಾಗುತ್ತೆ? ನಾನು ಅವಳನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ಎಲ್ಲಿ ಹೋಗಿದ್ದಾಳೋ ಅಲ್ಲೇ ಇರಲಿ. ವಾಪಸ್ ಅವಳು ನನ್ನ ಲೈಫಿಗೆ ಬರೋದು ಬೇಡ, ನಾನು ಅವಳ ಬಗ್ಗೆ ಮಾತಾಡೋದು ಬೇಡ. ಅಶೋಕ, ನೀನು ಅವಳನ್ನ ಟ್ರೇಸ್ ಮಾಡೋದು, ಈ ಪೊಲೀಸ್ ಕೇಸು, ಇನ್ವೆಸ್ಟಿಗೇಷನ್ ಇದೆಲ್ಲ ಬಿಟ್ಬಿಡ. ನಾನು ಹಿಂಗೆ ಯಾಕೆ ಕಾಲ್ ಮಾಡಿದೆ ಗೊತ್ತಾ? ಗೆಸ್ ವಾಟ್? ನಾಳೆ ನಮ್ಮ ಮನೆಯವರೆಲ್ಲರೂ ಸೀತಾ ಮನೆಗೆ ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳಕ್ಕೆ ಹೋಗ್ತಾ ಇದೀವಪ್ಪ. ನೀನು ಮತ್ತೆ ಪ್ರಿಯಾನು ಬರಬೇಕು, ಮರ್ತೋಗ್ಬೇಡ. ಓಹ್ ವಾವ್,